ಹೊಸದಾಗಿ ರಿಫ್ರೆಶ್ ಆಗಿ ಲಾಂಚ್ ಆಗಿರುವಂಥ ಫೋರ್ಡ್ ಫಿಯೆಸ್ಟಾ ಇದರ ಫ್ರಂಟ್ ಲುಕ್, ಔಟ್ಲುಕ್ ಹಾಗೆಯೇ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಸಹ ತಿಳ್ಕೊಂಡ್ರಿ. ಇನ್ನು ಇದರ ಇಂಟೀರಿಯರ್ ಬಗ್ಗೆ ಹೇಳಿದ್ರೆ ಇಂಟೀರಿಯರ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ಹೊರಗಡೆಯಿಂದ ಶೇಪ್ ಚೇಂಜ್ ಮಾಡಿದ್ರು ಸಿಸ್ಟರ್, ಇಂಟೀರಿಯರ್ ತುಂಬ ಅಡ್ವಾನ್ಸ್ಡ್ ಆಗಿ ಕೊಟ್ಟಿದ್ದಾರೆ. ಸೊ ಇನ್ನು ಇದರ ಇಂಟೀರಿಯರ್ ಬಗ್ಗೆ ಹೇಳೋದಾದರೆ ಫಸ್ಟ್ ಆಫ್ ಆಲ್ ಹೇಳೋದಾದರೆ ಇದರ ಹೆಡ್ ರೂಮ್ ಸ್ಪೇಸ್. ಸೊ ಸ್ಪೇಸ್ ಫ್ರಂಟ್ ಸೀಟಲ್ಲಿ ಚೆನ್ನಾಗಿದೆ. ಸೊ ರೇರಲ್ಸ್ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡು ಕೂರ್ಬೋದು, ಲೆಗ್ ಸ್ಪೇಸಸ್ ಚೆನ್ನಾಗಿದೆ. ಬಟ್ ಗಾಡಿಗೆ ಕೈನೆಟಿಕ್ ಶೇಪ್ ಕೊಟ್ಟು ತುಂಬ ಏರೋಡೈನಮಿಕ್ ಕೊಟ್ಟಿರೋದ್ರಿಂದ ಫ್ರಂಟಲ್ಲಿ ನೋಡಿದಾಗ ನಮ್ಗೆ ಅನ್ಸುತ್ತೆ ಗಾಡಿ ಕುಳ್ಳಕ್ಕಿದೆ, ಲೈಕ್ ಶಾರ್ಟ್ ಇದೆ, ಸೊ ಹೈಟ್ ಇದ್ದವ್ರು ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅನ್ಕೋಬೋದು. ಸೊ ಅಫ್ಕೋರ್ಸ್ ಒಳಗೆ ಎಂಟ್ರಿ ಆಗ್ಬೇಕಾದ್ರೆ ಒಂದು ಚೂರು ಕಷ್ಟ ಆಯಿತು. ಬಟ್ ನಾವು ಇದಾಗಲೇ ಹೇಳಿದಾಗೆ ಇದು ಡ್ರೈವರ್ಸ್ ಕಾರ್, ಸೊ ಡ್ರೈವಿಂಗ್ ಎಂಜಾಯ್ ಮಾಡೋರಿಗೆ ದಿ ಬೆಸ್ಟ್ ಕಾರ್. ಸೊ ಹಾಗಾಗಿ ಸೀಟಿಂಗ್ ಪೊಸಿಷನ್ ಇರ್ಬೋದು. ಸೊ ಇದರಿಂದಾಗಿ ಪೊಸಿಷನ್ ಕರೆಕ್ಟ್ ಇದೆ. ಬಟ್ ನನಗೆ ಅನಿಸೋ ಪ್ರಕಾರ 6 ಫೀಟ್ ಅವ್ರು ಬಂದು ಕೂತಾಗ ಒಂಚೂರು ಹೆಡ್ ರೂಮ್ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ ಅಂತ ಹೇಳ್ಬೋದು. ಸೊ ಏನಿದ್ರೆ ಸ್ಟೇರಿಂಗ್ ಬಗ್ಗೆ ಹೇಳೋದಾದರೆ ಇಟ್ಸ್ ಸ್ಟಿಲ್ ಡೇಬಲ್. ಅಫ್ಕೋರ್ಸ್ ಓನ್ಲಿ ಟಿಲ್ ಮಾಡಿಕೊಂಡು ನಿಮಗೆ ಹೇಗೆ ಬೇಕಾ ಆಗಿ ಓಡಿಸ್ಬೋದು. ಇನ್ನು ಇದರಲ್ಲಿರೋ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೊ ಡ್ರೈವಿಂಗ್ ಎಂಜಾಯ್ ಮಾಡೋರಿಗೆ ದಿ ಬೆಸ್ಟ್ ಆಪ್ಷನ್ ಇದು. ಸೊ ಕ್ರೂಸ್ ಅಂತ ಹೇಳಿದಾಗ ಸಪೋಸ್ ಈಗ ನೀವು ಹೈವೇಸಲ್ಲಿ ಹೋಗ್ತಾ ಇದ್ದೀರಾ, ಸೊ 100 ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಆಗಾಗ ಎಕ್ಸಲೇಟಲ್ಲಿ ಕಾಲು ಇಡಬೇಕಾಗುತ್ತೆ, ಲೈಕ್ ಲಾಂಗ್ ಸ್ಟ್ರೆಚಸ್ ಇದ್ದಾಗ. ಸೊ ಆಗೇನು ಮಾಡ್ಬೋದು, ನೀವು ಕ್ರೂಸ್ ಮಾಡಿ ಇಲ್ಲಿ ಕಂಟ್ರೋಲ್ ಮಾಡಿಬಿಡ್ಬೋದು, ಬ್ಲಾಕ್ ಮಾಡ್ಬೋದು 100 ಮೀಟರ್ಸ್ಗೆ. ಸೊ ಗಾಡಿ ಅದರ ಪಾಡಿಗೆ 100 ಹೋಗಿರ್ತಾ ಇರ್ತದೆ. ಸೊ ಆ ಟೈಮಲ್ಲಿ ನೀವು ಕಾಲನ್ನ ಕ್ಲಚ್ ಪ್ಯಾಡಲ್ಲಿ ಇಡುವಂಥ ಅಥವಾ ಎಕ್ಸಲೇಟರ್ ಇದರಲ್ಲಿ ಇಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಆ ಕ್ರೂಸ್ ಕಂಟ್ರೋಲ್ನ ಇಲ್ಲಿ ಕೊಟ್ಟಿದ್ದಾರೆ. ಹಾಗೆಯೇ ಇನ್ನು ಮ್ಯೂಸಿಕ್, ಆಡಿಯೋ ಇಲ್ಲಿ ಕೊಟ್ಟಿದ್ದಾರೆ. ವೆರಿ ಹ್ಯಾಂಡಿ ಆ್ಯಕ್ಚುಲಿ ಹೇಳೋದಾದರೆ. ಸೊ ಯೂಶ್ವಲಿ ನಾವು ಡ್ರೈವಿಂಗ್ ಮಾಡಬೇಕಾದ್ರೆ ನೈಟ್ ಹೊತ್ತು ನಾವು ಹೆಡ್ಲ್ಯಾಂಪ್ಸ್ ಆನ್ ಮಾಡ್ತೀವಿ. ಸೊ ಹೆಡ್ಲ್ಯಾಂಪ್ಸ್ ಯೂಶ್ವಲಿ ಇಲ್ಲಿ ಕೊಟ್ಟಿರ್ತಾರೆ, ಬಟ್ ಇದನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಬರೀ ಹೆಡ್ಲ್ಯಾಂಪ್ ಆನ್ ಮಾಡಬೇಡಿ, ಬಟ್ ನಿಮಗೆ ಹೆಡ್ಲ್ಯಾಂಪ್ ಹೇಗೆ ಬೇಕೋ ಆ ರೀತಿ ಇದನ್ನ ಇಲ್ಲಿ ಹ್ಯಾಂಡಿಯಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಇದು ತುಂಬ ಇಷ್ಟ ಆದ ಫೀಚರ್ ಬಿಕಾಸ್ ನಾವು ಲಾಂಗ್ ಡ್ರೈವ್ಸ್ ಹೋಗ್ತಾ ಇದ್ದಾಗ ಇಲ್ಲಿ ಕೊಟ್ಟಿರ್ತಾರೆ ಯೂಶ್ವಲಿ ಬೇರೆ ಕಾರ್ಸಲ್ಲಿ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್ ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದು. ಬಟ್ ಇಲ್ಲಿ ಹೆಡ್ಫೋನ್ಸ್ ನೀವು ಒಂದ್ಸಲ ಆನ್ ಮಾಡಿಬಿಟ್ರೆ ಸೊ ನಿಮಗೆ ಯಾವ ವೇರಿಯೇಷನ್ ಬೇಕೋ ಅಲ್ಲಿ ವೇರಿಯೇಷನ್ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಸೊ ನೀವು ಇನ್ಫಾರ್ಮೇಷನ್ ಕ್ಲಸ್ಟರ್ ಹೇಳಬೇಕಾದ್ರೆ ಇಟ್ಸ್ ವೆರಿ 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 ಅಟ್ರಾಕ್ಟಿವ್. ಸೊ ತುಂಬ ಇನ್ಫಾರ್ಮೇಟಿವ್ ಆಗಿದೆ. ಓಡೋಮೀಟರ್ ಇದೆ, ಸ್ಪೀಡೋಮೀಟರ್ ಇದೆ, ಟೈಮಿಂಗ್ ತೋರಿಸ್ತಾ ಇದೆ, ಜೊತೆಗೆ ಕಿಲೋಮೀಟರ್ಸ್ ಸಹ ತೋರಿಸ್ತಾ ಇದೆ, ಫ್ಯೂಲ್ ಗೇಜ್ ಇದೆ ಇದರಲ್ಲಿ. ಸೊ ಇಷ್ಟಲ್ಲದೆ ಇನ್ನೂ ಒಂದು ಫೀಚರ್ ಇಲ್ಲಿ ಕೊಟ್ಟಿದ್ದಾರೆ. ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಫೋರ್ಡ್ ಫಿಯೆಸ್ಟಾದಲ್ಲಿ ವಾಯ್ಸ್ ಕಂಟ್ರೋಲ್ ಕೊಟ್ಟಿದ್ದಾರೆ. ಹೇಗೆ ಅಂತ ಹೇಳಿದರೆ ಯೂಶ್ವಲಿ ನೀವೆಲ್ಲ ಕಾರ್ಸಲ್ಲಿ ನೋಡಿರ್ತೀರ ಬ್ಲೂಟೂತ್ ಕನೆಕ್ಟಿವಿಟಿ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ವಾಯ್ಸ್ ಕಂಟ್ರೋಲ್ ಇದೆ. ಸೊ ನೀವು ನಿಮ್ಮ ಫೋನ್ನ ಕಾರ್ಗೆ ಕನೆಕ್ಟ್ ಮಾಡಿ ಡ್ರೈವಿಂಗಲ್ಲಿ ಇದ್ದಾಗ ಮತ್ತೆ ಪುನಃ ಫೋನ್ ನೋಡಿಬಿಟ್ಟು ಫೋನ್ ನಂಬರ್ಸ್ ಡಯಲ್ ಮಾಡಿಕೊಂಡು ಬ್ಲೂಟೂತ್ ಹಾಕ್ಕೊಂಡು ಇಯರ್ಫೋನ್ ಹಾಕ್ಕೊಂಡು ತುಂಬ ಒದ್ದಾಡ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಅದೆಲ್ಲ ಬೇಡ, ಜಸ್ಟ್ ವಾಯ್ಸ್ ಕಂಟ್ರೋಲ್. ಅಂದರೆ ನೀವು ವಾಯ್ಸಲ್ಲಿ ವಿ ವಾಂಟ್ ಟು ಕಾಲ್ ಮಿಸ್ಟರ್ ಅಜಯ್ ಅಂತ ಇಟ್ಕೊಳ್ಳಿ. ಸೊ ಅಜಯ್ ಕಾಲ್ ಮಾಡಬೇಕು, ಜಸ್ಟ್ ಕಾಲ್ ಅಜಯ್ ಅಂತ ಕೊಟ್ಟರೆ ಇಮಿಡಿಯೇಟ್ ನಂಬರ್ ಡಯಲ್ ಆಗುತ್ತೆ. ಇದು ಭಾರತದಲ್ಲೇ ಪ್ರಪ್ರಥಮ ಬಾರಿಗೆ ಫೋರ್ಡ್ ಫಿಯೆಸ್ಟಾದಲ್ಲಿ ಮಾತ್ರ ಕೊಟ್ಟಿರುವಂಥ ಫೀಚರ್. ಇಂಟೀರಿಯರ್ ಇಷ್ಟಕ್ಕೆ ಮುಗ್ದಿಲ್ಲ. ಸೊ ಇನ್ನೂ ಇಂಟೀರಿಯರ್ ಬಗ್ಗೆ ಹೆಚ್ಚಾಗಿ ಹೇಳೋದಾದರೆ ಇದರಲ್ಲಿರುವಂಥ ಆಡಿಯೋ ಸಿಸ್ಟಮ್. ಸೊ ಆಡಿಯೋ ಸಿಸ್ಟಮ್ಸ್ ಎಲ್ಲ ಕಾರ್ಸಲ್ಲಿ ಇರುತ್ತೆ. ಅದರಲ್ಲಿ ಅಂಥ ಸ್ಪೆಷಾಲಿಟಿ ಏನಿದೆ ಅಂತ ಹೇಳಿದರೆ ಅದನ್ನ ಪ್ಲೇಸ್ಮೆಂಟ್ ಮಾಡೋದಂತಲ್ಲ, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ಡ್ರೈವಿಂಗಲ್ಲಿ ಇರಬೇಕಾದ್ರೆ ಡ್ರೈವಿಂಗಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ. ಸೊ ಆವಾಗ ಈ ಥರ ನಮಗೆ ಎಂಟರ್ಟೈನ್ಮೆಂಟ್ ಇರುತ್ತಲ್ಲ, ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಇಷ್ಟು ಹ್ಯಾಂಡಿಯಾಗಿ ಕೊಟ್ಟಿರೋದ್ರಿಂದ ಐ ಡೋಂಟ್ ಥಿಂಕ್ ಸೊ ನಾವು ಡ್ರೈವಿಂಗಲ್ಲಿ ಹೋಗ್ತಾ ಇರಬೇಕಾದ್ರೆ ವಿಲ್ ಗೆಟ್ ಡಿಸ್ಟರ್ಬ್ಡ್ ಅಂತ. ಬಿಕಾಸ್ ಇಟ್ಸ್ ವೆರಿ ಹ್ಯಾಂಡಿ. ಆಮೇಲೆ ಡೋರ್ ಅನ್ಲಾಕ್ ಮಾಡೋದಾಗಲಿ ಲಾಕ್ ಮಾಡೋದಾಗಲಿ ಇಲ್ಲೇ ಇದೆ. ಸೊ ಹಾಗಾಗಿ ಮಕ್ಕಳನ್ನ ನೀವು ಹಿಂದೆ ಕೂತ್ಕೊಂಡಾಗ ಸೊ ಅವ್ರು ಗಲಾಟೆ ಮಾಡ್ತಿದ್ದಾಗೆಲ್ಲ ಡೋರ್ಸ್ ಓಪನ್ ಮಾಡ್ತಿದ್ದಾಗ ಅವ್ರನ್ನ ಇಲ್ಲೇ ಅವ್ರಿಗೆ ಗೊತ್ತಿಲ್ಲದಾಗೆ ಅನ್ಲಾಕ್ ಮಾಡಿಬಿಡ್ಬೋದು ನೀವು. ಹಾಗೆ ನೀನು ಎ ಸಿ ಫ್ಲೋ ಬಗ್ಗೆ ಹೇಳಿದ್ರೆ ಎ ಸಿ ಈಗ ಆನ್ ಇದೆ. ಸೊ ಯು ಕ್ಯಾನ್ ಹಿಯರ್ ನೋ ನಾಯ್ಸ್ ಆ್ಯಕ್ಚುಲಿ. ಸೊ ಇಂಜಿನ್ ಸ್ಟಾರ್ಟ್ ಆದಾಗ ಅಷ್ಟೇ ಇದರಲ್ಲಿ ನಾಯ್ಸ್ ತುಂಬ ಕಮ್ಮಿ ಇದೆ. ಎ ಸಿ ಫ್ಲೋ ಸಹ ಚೆನ್ನಾಗಿದೆ. ಸೊ ಹಾಗೆಯೇ ಇನ್ನೂ ಹೇಳೋದಾದರೆ ಅದರಲ್ಲಿರುವಂಥ ಸ್ಮಾಲ್ ಸ್ಪೇಸಸ್. ಸೊ ಕಪ್ ಹೋಲ್ಡರ್ ಇರ್ಬೋದು, ಬಾಟಲ್ ಹೋಲ್ಡರ್ ಇರ್ಬೋದು. ಹಾಗೆಯೇ 2 ಗ್ಲೋ ಬಾಕ್ಸ್ ಕೊಟ್ಟಿದ್ದಾರೆ. ಸೊ ಗ್ಲೋ ಬಾಕ್ಸ್ ಇಸ್ ವೆರಿ ಬಿಗ್. ಆ್ಯಂಡ್ ಇಲ್ಲಿ ಸಹ ಡ್ರೈವರ್ ಸೀಟ್ ಹತ್ರ ಸಹ ಒಂದು ಸ್ಮಾಲ್ ಕೊಟ್ಟಿದ್ದಾರೆ. ಸೊ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡೋದಾದ್ರೆ ಇಲ್ಲ ಸ್ಮಾಲ್ ಏನಾದರೂ ಥಿಂಗ್ಸ್ ಕ್ಯಾರಿ ಮಾಡೋದಾದರೆ ಸ್ಪೇಸ್ ಚೆನ್ನಾಗಿದೆ. ಸ್ವಲ್ಪ ಏನು ಅಂತ ಹೇಳಿದರೆ ರೇರಲ್ಲಿ ಕೂತವ್ರಿಗೆ ಒಂದು ಸ್ವಲ್ಪ ಈ ಸೀಟ್ ಬೆಂಡ್ ಮಾಡಿದಾಗ ಒಂದು ಚೂರು ಅಡ್ಜಸ್ಟ್ ಮಾಡ್ಕೋಬೇಕಾಗ್ಬೋದು. ಸೊ ಹಾಗಾಗಿ ಲೆಗ್ ಸ್ಪೇಸ್ ಸ್ವಲ್ಪ ಕಮ್ಮಿ ಇದೆ, ಬಟ್ ಫ್ರಂಟಲ್ಲಿ ಕೂತವ್ರಿಗೆ ಆ ಡ್ರೈವ್ ಎಂಜಾಯ್ ಮಾಡೋವಂಥ ಸ್ಪೇಸಸ್ ಇದೆ. ಸೊ ಹಾಗೇನಿದ್ರೆ ಸೀಟಿಂಗ್ ಬಗ್ಗೆ ಹೇಳೋದಾದರೆ ಸೊ ಯೂಶ್ವಲಿ ನಾವು ಅಪಾಲ್ಸ್ಟ್ರಿ ಅಂತ ನಿಮ್ಗೆ ತಿಳಿಸ್ತಾನೆ ಇರ್ತೀನಿ, ಬಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಡ್ರೈವಿಂಗ್ ಲಾಂಗ್ ಡ್ರೈವ್ಸೆಲ್ಲ ತುಂಬ ಹೋಗ್ತಿದ್ದಾಗ ತುಂಬ ಹೊತ್ತು ಕಾರಲ್ಲಿ ಕೂತಿರ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಸ್ವೆಟ್ ಆಗೋದಾಗಲಿ ಇಲ್ಲಾಂದರೆ ನಮ್ಮ ಬಾಡಿ ಗೆಸ್ಚರ್ ಹೇಗಿರುತ್ತೆ ಅಂತ ಯಾರಿಗೆ ಗೊತ್ತು.
ಸೊ ತುಂಬ ಕೂತಾಗ ಬ್ಯಾಕ್ ಪೇಯ್ನ್ ಬರೋದಾಗಲಿ, ಥೈಸ್ ಪೇಯ್ನ್ ಬರೋದಾಗಲಿ, ಲೈಕ್ ಕೈದು ಕಾಲದು ಎಲ್ಲ ನೋವು ಬರ್ತಾನೆ ಇರುತ್ತೆ. ಬಟ್ ಇದರ ಸೀಟಿಂಗ್ ನಂಗೆ ನಿಜವಾಗ್ಲೂ ಇಷ್ಟ ಆಯಿತು, ಬಿಕಾಸ್ ಇದರಲ್ಲಿ ಬಕೆಟ್ ಸೀಟ್ಸ್ ಕೊಟ್ಟಿದ್ದಾರೆ. ಸೊ ಆರಾಮ್ಸೆ ನೀವು ಸೀಟ್ನ ಸ್ಟ್ರೆಚ್ ಮಾಡಿಬಿಟ್ಟು ಡ್ರೈವ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಹಾಗೆಯೇ ಇದರಲ್ಲಿ ಕೊಟ್ಟಿರೋಂಥ ಕ್ಲಾತ್ಸ್, ಸೊ ಫ್ಯಾಬ್ರಿಕ್ಸ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಕನ್ವೀನಿಯಂಟ್ ಫಾರ್ ದ ಡ್ರೈವರ್ ಆ್ಯಂಡ್ ಫಾರ್ ದ ಪ್ಯಾಸೆಂಜರ್ಸ್. ಇನ್ ಫೋರ್ಡ್ ಫಿಯೆಸ್ಟಾ ಇದರ ಸೇಫ್ಟಿ ಬಗ್ಗೆ ತಿಳ್ಕೊಳ್ಳೋದಾದರೆ, ಸೇಫ್ಟಿ ಅಂತ ಹೇಳಿದಾಗ ಇದರಲ್ಲಿ ಡ್ರೈವರ್ ಹಾಗೂ ಕೋ ಡ್ರೈವರ್ ಸೀಟಲ್ಲಿ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಇನ್ನು ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಿದ್ರೆ ABS ಹಾಗೂ EBD ಎರಡೂ ಕೊಟ್ಟಿದ್ದಾರೆ. ಸೊ ಇನ್ನು ಟೈರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ 195/60 R15 ಟ್ಯೂಬ್ಲೆಸ್ ಟೈರ್ಸ್ ಕೊಟ್ಟಿದ್ದಾರೆ ವಿತ್ ಅಲೈ ವೀಲ್ಸ್. ಫೋರ್ಡ್ ಫಿಯೆಸ್ಟಾ ಇದರಲ್ಲಿರುವಂಥ ಒಂದು ಸ್ಪೆಷಲ್ ಸೇಫ್ಟಿ ಫೀಚರ್ ಏನು ಗೊತ್ತಾ, ಇದರ ಬಾಡಿ. ಸೊ ಇದರಲ್ಲಿ 65% ಅಲ್ಟ್ರಾ ಸ್ಟ್ರೆಂತ್ ಹೈ ಸ್ಟೀಲ್ಸ್ ಯೂಸ್ ಮಾಡಿದ್ದಾರೆ. ಸೊ ಈ ಥರ ಸ್ಟೀಲ್ಸ್ ಯೂಸ್ ಮಾಡೋದು ಓನ್ಲಿ ಹೈ ಎಂಡ್ ಕಾರ್ಸಲ್ಲಿ ಮಾತ್ರ, ಅಂದರೆ BMW ಇರ್ಬೋದು, ಮರ್ಸಿಡೀಸ್ ಇರ್ಬೋದು. ಸೊ ಇಂಥ ಹೈ ಎಂಡ್ ಕಾರ್ಸಲ್ಲಿ ಯೂಸ್ ಮಾಡ್ತಾರೆ. ಇದರಿಂದ ಬೆನಿಫಿಟ್ ಏನು ಅಂತ ಹೇಳಿದಾಗ, ಕಾರ್ ಸಪೋಸ್ ಕ್ರ್ಯಾಶ್ ಆದಾಗ, ಅಂದರೆ ಕಾರ್ಗೆ ಔಟ್ಸೈಡಿಂದ ಇಂಪ್ಯಾಕ್ಟ್ ಆದಾಗ ಕಾರೊಳಗಿದ್ದವ್ರಿಗೆ ಡ್ಯಾಮೇಜ್ ಆಗೋದಿಲ್ಲ. ಸೊ ಇದರಲ್ಲಿರುವಂಥ ಸೇಫ್ಟಿ ಪರ್ಪಸ್. ಹಾಗೆಯೇ ಬಾಡಿ ಫಿನಿಶಿಂಗ್ಸು ಸೂಪರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ, ಹೊಸ ಹೊಸದಾಗಿ ಲಾಂಚ್ ಆಗಿರುವಂತಹ ಫೋರ್ಡ್ ಫಿಯೆಸ್ಟಾ ಫೀಚರ್ಸ್ ಏನೇನಿತ್ತು ಅಂತ. ಇಷ್ಟೇ ಅಲ್ಲ, ಈ ವೆಹಿಕಲ್ ಇಂದ ನಿಮಗೆ 7 ಅಟ್ರಾಕ್ಟಿವ್ ಕಲರ್ಸಲ್ಲಿ ಸಿಗುತ್ತೆ. ಹೊಸದಾಗಿ ಲಾಂಚ್ ಆಗಿರುವಂಥ ಫೋರ್ಡ್ ಫಿಯೆಸ್ಟಾ ಇದ್ರ ಬಗ್ಗೆ ಡೀಟೇಲ್ಸ್ ನಾನು ನಿಮ್ಗೆ ಕೊಟ್ಟಾಯಿತು. ಈಗ ನಾನು ಹೊರಟೆ ಒಂದು ಜಾಲಿ ರೈಡ್ಗೆ. ಅಷ್ಟರಲ್ಲಿ ತಗೊಳ್ಳಿ ನೀವು ಒಂದು ಶಾರ್ಟ್ ಬ್ರೇಕ್.